ಮಾಹಿತಿನ ಕೊಡ್ತಾ ಹೋಗ್ತೀವಿ. ತಮಿಳುನಾಡು ಸಿಎಂ ಆಗಿರುವಂತಹ ಸ್ಟಾಲಿನ್ಗೆ ಭಾರಿ ಮುಖಭಂಗ. ಇದು ಕೊಳತ್ತೂರು ಕ್ಷೇತ್ರದಲ್ಲಿ ಸ್ಟಾಲಿನೇ ಸೋಲನ್ನ ಅನುಭವಿಸಿದ್ದಾರೆ. ಡಿಎಂಕೆ ಮತ್ತೆ ಬರುತ್ತೆ 2.0 ಅಂತ ಹೇಳಿ ಸರ್ಕಾರದ ರೀತಿಯಲ್ಲಿ ನಿನ್ನೆ ಡಿಎಂಕೆ ಪಕ್ಷದಲ್ಲಿ ಭಾರಿ ಎಲ್ಇಡಿಯಲ್ಲಿ ಎಲ್ಲವೂ ಕೂಡ ಅಲ್ಲಿ ರಾರಾಜಿಸ್ತಾ ಇತ್ತು. ಆದ್ರೆ ಇದೀಗ ಸ್ಟಾಲಿನ್ ಅವರೇ ಸೋಲನ್ನ ಅನುಭವಿಸಿದ್ದಾರೆ. ಕೊಳತ್ತೂರು ಕ್ಷೇತ್ರದಲ್ಲಿ ಸ್ಟಾಲಿನ್ ತೀವ್ರ ಮುಖಭಂಗವನ್ನ ಅನುಭವಿಸಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದಂತಹವರೇ ಇದೀಗ ಸೋಲಿನ ರುಚಿಯನ್ನ ನೋಡಿದ್ದಾರೆ. ಅಲ್ಲಿನ ಜನ ಸೋಲಿನ ರುಚಿಯನ್ನ ತೋರಿಸಿದ್ದಾರೆ. ತಮಿಳುನಾಡು ಸಿಎಂ ಸ್ಟಾಲಿನ್ಗೆ ಅಲ್ಲಿ ಕೊಳತ್ತೂರು ಕ್ಷೇತ್ರದಲ್ಲಿ ಸೋಲು ಉಂಟಾಗಿದೆ. ಟಿವಿಕೆ ಅಭ್ಯರ್ಥಿಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಈ ಮೂಲಕ ಮುಖ್ಯಮಂತ್ರಿಯೇ ಆಗಿರ್ಲಿ ಅಥವಾ ಇನ್ಯಾರೇ ಆಗಿರ್ಲಿ ಜನರ ಅಲೆಯಲ್ಲಿ ಕೊಚ್ಚಿ ಹೋಗ್ತಾರೆ. ಜನ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗತ್ತೆ ಅನ್ನೋದಕ್ಕೆ ತಮಿಳುನಾಡಿನ ಈ ಒಂದು ಫಲಿತಾಂಶವೇ ಸಾಕ್ಷ್ಯ ಆಗಿದೆ. ಬಹಳ ನಿರೀಕ್ಷೆ ಇತ್ತು, ಈ ಸಲ ಖಂಡಿತವಾಗ್ಲೂ ಬರ್ತೀವಿ ಅನ್ನೋ ನಿರೀಕ್ಷೆಯನ್ನ ಡಿಎಂಕೆ ಅವರು ಇಟ್ಟುಕೊಂಡಿದ್ರು. ಆದ್ರೆ ಅವೆಲ್ಲವೂ ಕೂಡ ತಲೆ ಕೆಳಗಾಗಿದೆ, ಎಲ್ಲವೂ ಕೂಡ ಹುಸಿಯಾಗಿದೆ. ತಮಿಳುನಾಡಿನ ಸಿಎಂ ಅನ್ನೇ ಸೋಲಿಸಿದ್ದಾರೆ ಜನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಂಬರ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೇ, ಡಿಎಂಕೆ 2.0 ಬರುತ್ತೆ ಅಂತ ಹೇಳಿ ನಿನ್ನೆ ಎಲ್ಇಡಿಗಳಲ್ಲೂ ಕೂಡ ಹಾಕಿದ್ರು, ರಾರಾಜಿಸಿದ್ರು, ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಆದ್ರೆ ಜನ ನೀವೇನು ಅಂದುಕೊಂಡ್ರು ನಮ್ಮ ತೀರ್ಪು ಬೇರೆನೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸ್ವತಃ ಮುಖ್ಯಮಂತ್ರಿಯೇ ಸೋಲನ್ನ ಅನುಭವಿಸಿದಂದ್ರೆ ಆಡಳಿತ ವಿರೋಧಿ ಅಲೆ, ಭ್ರಷ್ಟಾಚಾರ, ಅಲ್ಲಿ ಜನರಿಗೆ ಇದ್ದಂತಹ ಅಸಮಾಧಾನ ಯಾವ ರೀತಿಯಾಗಿದೆ ಅನ್ನೋದು ಕಾಣಿಸುತ್ತೆ. ನವಿತಾ ಜೈನ್, ಮಹತ್ತರ ರಾಜಕೀಯ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ತಮಿಳುನಾಡಿನಲ್ಲಿ ಇದೀಗ ಮಹತ್ತರ ರಾಜಕೀಯ ಒಂದು ಬೆಳವಣಿಗೆ ನಡೆದಿರ್ತಕ್ಕಂಥದ್ದು. ಕೊಳತ್ತೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂಥ ಡಿಎಂಕೆ ಪಕ್ಷದ ಮುಖ್ಯಸ್ಥ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸ್ಟಾಲಿನ್ ರವರು ಇದೀಗ ಟಿವಿಕೆ ಪಕ್ಷದ VS ಬಾಬುರವರ ಮೇಲೆ ಇದೀಗ ಸೋಲನ್ನು ಕಂಡಿರ್ತಕ್ಕಂಥದ್ದು ಅತಿದೊಡ್ಡ ರಾಜಕೀಯ ಮರ್ಮಾಘಾತ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ವಿಜಯರವರ ಟಿವಿಕೆ ಪಕ್ಷದ ಅಲೆಯಲ್ಲಿ ಸ್ವತಃ ಮುಖ್ಯಮಂತ್ರಿ ಸ್ಟಾಲಿನ್ ರವರೇ ಸೋತಿರ್ತಕ್ಕಂಥದ್ದು. ಇದು ಡಿಎಂಕೆ ಪಕ್ಷಕ್ಕೆ ಅತಿದೊಡ್ಡ ಮುಖಭಂಗ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಚುನಾವಣೋತ್ತರ ಸಮೀಕ್ಷೆಗಳಲ್ಲೂ ಕೂಡ ಡಿಎಂಕೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದ್ರು. ಆದರೆ ಇದೀಗ ಮುಖ್ಯಮಂತ್ರಿಯನ್ನೇ ಟಿವಿಕೆಯ ರಾಜಕೀಯ ಅಲೆಯಲ್ಲಿ ಇದೀಗ ಸೋಲಿಸಿರ್ತಕ್ಕಂಥದ್ದು. ಆ ಮುಖಾಂತರ ಇದು ಸ್ಟಾಲಿನ್ಗೆ ಅತಿದೊಡ್ಡ ಮುಖಭಂಗ ಅಂತ ಹೇಳಲಾಗ್ತಿದೆ. ಮತ್ತು ಡಿಎಂಕೆ ಪಕ್ಷಕ್ಕೂ ಕೂಡ ಅತಿದೊಡ್ಡ ಮರ್ಮಾಘಾತ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಅಂದ್ರೆ ವಿಜಯರವರ ಅಲೆ, ಟಿವಿಕೆ ಪಕ್ಷದ ಅಲೆ, ಜನಪ್ರಿಯತೆ ಮತ್ತು ಅಲ್ಲಿರ್ತಕ್ಕಂಥ ಮಹಿಳೆಯರು, ಯುವಕರು, ಯುವತಿಯರು, ಜನಸಾಮಾನ್ಯರು ಟಿವಿಕೆಯನ್ನ ಯಾವ ಮಟ್ಟಕ್ಕೆ ಕೈ ಹಿಡಿದಾರೆ ಅನ್ನೋದಕ್ಕೆ ಸ್ಟಾಲಿನ್ ರವರ ಸೋಲೆ ಈಗ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಬಹುಶಃ ದೇಶದಲ್ಲಿ ಅನೇಕ ನಾಯಕರುಗಳು, ಘಟಾನುಘಟಿಗಳು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಕೂಡ ಸೋತಿರ್ತಕ್ಕಂಥ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಆದರೆ ಇದೀಗ ಕೇವಲ 9 ತಿಂಗಳಿನ ಮಗುವಿನಂತಿದ್ದಂಥ ಟಿವಿಕೆ ಪಕ್ಷದ ಎದುರು ಇದೀಗ ಸ್ಟಾಲಿನ್ ರವರು ಸೋತಿರ್ತಕ್ಕಂಥದ್ದು. ಹಲವಾರು ಯೋಜನೆಗಳನ್ನು ಘೋಷಣೆಯನ್ನು ಮಾಡಿದ್ರು. ಚುನಾವಣಾ ಮುನ್ನ ತಮಿಳುನಾಡಿನ ಅಷ್ಟು ಮಹಿಳೆಯರಿಗೂ ಕೂಡ 5,000 ರೂಪಾಯಿ ಹಣವನ್ನು ಹಾಕಿದ್ರು. ಮತ್ತು ಚುನಾವಣಾ ಸಂದರ್ಭದಲ್ಲೂ ಕೂಡ ಕೊಳತ್ತೂರಿನಲ್ಲಿ ಇಡೀ ಒಂದು ತಂಡವೇ ಅಲ್ಲಿ ಕೆಲಸವನ್ನು ಮಾಡಿತ್ತು. ತಮ್ಮ ಕೊಳತ್ತೂರು ಕ್ಷೇತ್ರದಲ್ಲಿ ಸ್ಟಾಲಿನ್ ರವರು ಮೊದಲ ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ VS ಬಾಬುರವರ ಮೇಲೆ ಸೋಲುವ ಮುಖಾಂತರ ಅತಿದೊಡ್ಡ ಮುಖಭಂಗವನ್ನು ಅನುಭವಿಸಿರ್ತಕ್ಕಂಥದ್ದು. ಇದು ಎಲ್ಲೊಂದು ಕಡೆ ವಿಜಯರವರ ಪಕ್ಷ ಟಿವಿಕೆ ಮೇಲಿದ್ದಂಥ ಅತಿದೊಡ್ಡ ಅಲೆ ಅಂತಲೇ ಹೇಳಲಾಗ್ತದೆ. ಈ ಅಲೆಯಲ್ಲಿ ಇದೀಗ ಸ್ವತಃ ತಮಿಳುನಾಡಿನ ಮುಖ್ಯಮಂತ್ರಿ ಮತ್ತು ಡಿಎಂಕೆ ಪಕ್ಷದ ಮುಖ್ಯಸ್ಥರಾಗಿರ್ತಕ್ಕಂಥ ಸ್ಟಾಲಿನ್ ರವರು ಈ ಒಂದು ಅಲೆಯಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು ಅಂತ ಹೇಳಿದ್ರು ತಪ್ಪಾಗಲಾರದು. ನವಿತಾ, ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಟಿವಿಕೆ. ಈಗ ಆಂಧ್ರದ NTR ಮಾದರಿಯಲ್ಲೇ ವಿಜಯ್ ಜಯಭೇರಿಯನ್ನ ಬಾರಿಸಿದ್ದಾರೆ. ತಮಿಳುನಾಡು ಮತ್ತು ಆಂಧ್ರ ಆಗಿರ್ಬೋದು ಅಥವಾ ತೆಲಂಗಾಣದಲ್ಲಿ ಸಿನಿಮಾದಲ್ಲಿ ಇದ್ದಂಥವರು ಚುನಾವಣೆಗೆ ಬಂದಾಗ ಯಾವ ರೀತಿಯಾದಂತಹ ಬದಲಾವಣೆಗಳು ಅನೇಕ ಬಾರಿ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಇದೀಗ ವಿಜಯ್ ಅವರು ಈ ಸಲ ಎಲ್ಲವೂ ಕೂಡ ಅಂದ್ರೆ ಒಂದ್ ಕಡೆ ನಾವು ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಗಮನಿಸಿದ್ರು ಕೂಡ ಅಷ್ಟು ಮಟ್ಟಕ್ಕೆ ಅವರು ಬರ್ತಾರೆ, ಅವರ ಒಂದು ಕಮಾಲ್ ಆಗತ್ತೆ ಅನ್ನೋದನ್ನ ಯಾರು ಅಂದುಕೊಂಡಿರ್ಲಿಲ್ಲ, ನಿರೀಕ್ಷೆ ಮಾಡಿರ್ಲಿಲ್ಲ. ಆದ್ರೆ ಎಲ್ಲವೂ ಹುಸಿಯಾಗಿದೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಟಿವಿಕೆ. ಆಂಧ್ರದ NTR ಮಾದರಿಯಲ್ಲೇ ವಿಜಯ್ ಜಯಭೇರಿ ಬಾರಿಸಿದ್ದಾರೆ. ವಿಜಯ್ ಫ್ಯಾನ್ಸ್, ಕಾರ್ಯಕರ್ತರಲ್ಲಿ ಸಂಭ್ರಮ ಮೂಡಿದೆ. ಆಡಳಿತ ವಿರೋಧಿ ಅಲೆಗೆ ಡಿಎಂಕೆ ಕೊಚ್ಚಿ ಹೋಗಿದೆ. ಡಿಎಂಕೆ ಮತಬುಟ್ಟಿಯನ್ನ ಟಿವಿಕೆ ಉಡಿಸ್ ಮಾಡಿದ್ದು, ಟಿವಿಕೆಗೆ ಎಲ್ಲರೂ ಮಹಿಳೆಯರು, ಯುವಕರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಪಕ್ಷ, ಸಿದ್ಧಾಂತ, ಧರ್ಮ, ಜಾತಿಯನ್ನು ಮೀರಿ ಯುವ ಮತ ಹಾಕಿರೋದು
ತಮಿಳುನಾಡಿನಲ್ಲಿ ಮೊಳಗ್ತಾ ಇದೆ ವಿಜಯೋತ್ಸವ. ಕಾರಣ ಯುವಕರು ಎಲ್ಲರೂ ಕೂಡ ವಿಜಯ್ ಪಕ್ಷದ ಕಡೆ ವಾಲಿದ್ರು. ಆದರೆ ಹಿರಿಯರು, ಮಹಿಳೆಯರು ಏನ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಇತ್ತು. ಕಾರಣ ಯುವಕರೆಲ್ಲರೂ ತಮ್ಮ ಮನೆಯಲ್ಲಿದ್ದಂಥವ್ರನ್ನ, ಮಹಿಳೆಯರನ್ನ ಅಥವಾ ವೃದ್ಧರನ್ನ, ಹಿರಿಯ ನಾಗರಿಕರನ್ನ ಎಲ್ಲರನ್ನ ಕರ್ಕೊಂಡು ಹೋಗಿ ವಿಜಯ್ ಪಕ್ಷಕ್ಕೆ ನೀವು ವೋಟ್ ಹಾಕಬೇಕು ಅನ್ನುವಂತಹ ರೀತಿಯಲ್ಲಿ ಹುರಿದುಂಬಿಸಿ ಕರ್ಕೊಂಡು ಹೋಗಿದ್ರು. ಅದರ ಪ್ರತಿಫಲವೇ ಟಿವಿಕೆ ಪಕ್ಷ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯ ಆಗಿರೋದು. ಬಹಳ ನಿರೀಕ್ಷೆ ಇತ್ತು ಎಲ್ಲರಲ್ಲೂ ಕೂಡ. ಎಲ್ಲೇ ಹೋಗ್ಲಿ, ಎಲ್ಲೇ ಆಗ್ಲಿ, ಏನಾಗಬಹುದು ವಿಜಯ್ ಪಕ್ಷ, ಯಾವ ರೀತಿಯಾಗಿ ಗೆಲ್ಬಹುದಾ ಇಲ್ವಾ ಅನ್ನುವ ಕುತೂಹಲ ಪ್ರತಿಯೊಬ್ರು ಕೂಡ ಕೇಳ್ತಾ ಇದ್ರು. ಇದೀಗ ಯುವ ಮತದಾರರು, ಮಹಿಳೆಯರು, ಹಿರಿಯರು ಎಲ್ಲರೂ ಕೂಡ ವಿಜಯ್ ಪಕ್ಷ ಟಿವಿಕೆಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. NTR ಮಾದರಿಯಲ್ಲಿ ವಿಜಯ್ ಜಯಭೇರಿಯನ್ನ ಬಾರಿಸುವುದರ ಮೂಲಕ ಯಾವುದೇ ದುರಂತಗಳಾಗಿರೋದು, ಕರೂರು ದುರಂತ ಆಗಿರ್ಬೋದು ಅಥವಾ ನಂತರ ಆದಂತಹ ಘಟನೆಗಳ ಆಗಿರಬಹುದು, ಇವ್ಯಾವುದು ಕೂಡ ಎಫೆಕ್ಟ್ ಆಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಟಿವಿಕೆ. ಸರಳ ಬಹುಮತಕ್ಕೆ ಇನ್ನು ಕೇವಲ 7 ಸ್ಥಾನಗಳ ಅಗತ್ಯ ಮಾತ್ರ ಇರುವಂತದ್ದು. ಹಾಗಾದ್ರೆ ಈಗ ಇರುವಂತಹ ಕುತೂಹಲ ಪ್ರಶ್ನೆ, ಯಾರ ಬೆಂಬಲವನ್ನ ವಿಜಯ್ ಪಡಿತಾರೆ? ಈ ಹಿಂದೆ ಹೇಳ್ತಾ ಇದ್ರು, ನಾನು DMK ಜೊತೆನೂ ಹೋಗಲ್ಲ, AIDMK ಜೊತೆನೂ ಹೋಗಲ್ಲ ಅನ್ನುವಂತ ವಿಚಾರ ಹೇಳ್ತಿದ್ರು. ಆದ್ರೆ ವಿಜಯ್ ಮುಂದಿನ ಲೆಕ್ಕಾಚಾರಗಳು ಏನೇನು ಅನ್ನುವಂತಹ ಪ್ರಶ್ನೆ ಇದೆ. ಆಪ್ತರ ಜೊತೆಗೆ ವಿಜಯ್ ಸಮಾಲೋಚನೆಯನ್ನ ಮಾಡ್ತಾರೆ. ಇದೀಗ ವಿಜಯ್ ಮುಂದೆ ಒಂದಷ್ಟು ಆಯ್ಕೆಗಳು ಕೂಡ ಇದೆ. ಆ 3 ಆಯ್ಕೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆಯ್ಕೆ 1, ಸಣ್ಣ ಪಕ್ಷಗಳಿಂದ ಬೆಂಬಲವನ್ನ ಪಡಿಬೇಕು ಇದೀಗ ವಿಜಯ್ ಅವರ ಟಿವಿಕೆ ಪಕ್ಷ. ಅದೇ ರೀತಿಯಾಗಿ ಆಯ್ಕೆ 2, AIADMKಯ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಆಯ್ಕೆ 3, DMK ಬಣದ ಶಾಸಕರನ್ನೇ ಸೆಳೆಯೋದು. ಅವರನ್ನ ಅಂದ್ರೆ DMK ಪಕ್ಷದ ಜೊತೆ ಮೈತ್ರಿ ಆಗದೆ ಆ ಪಕ್ಷದಲ್ಲಿರುವಂತಹ ಶಾಸಕರಿದಾರಲ್ಲ ಅವರನ್ನೇ ಸೆಳೆಯೋದು. ಸೊ ತಮಿಳುನಾಡಿನಲ್ಲಿ ಶುರುವಾಗಿದೆ ರಾಜಕೀಯ ಲೆಕ್ಕಾಚಾರಗಳು. ಈ ಹಿನ್ನೆಲೆಯಲ್ಲಿ ಏನಾಗತ್ತೆ ಎಲ್ಲರ ಕುತೂಹಲಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲದಕ್ಕೂ ಕೂಡ ಈಗ ಉತ್ತರ ಸಿಕ್ಕಿದೆ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಯಾಕಂದ್ರೆ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಒಂದು ತಮಿಳುನಾಡಿನ ರಿಸಲ್ಟ್ಗಾಗಿ ಕಾಯ್ತಾ ಇದ್ರು. ಟಿವಿಕೆ ಪಕ್ಷ ಈ ಸಲ ಬಂದೇ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ತಮಿಳುನಾಡಿನ ಜನ ಅದನ್ನ ಹುಸಿ ಮಾಡಲಿಲ್ಲ. ಅಲ್ಲಿನ ಜನರ ಸಂಭ್ರಮಾಚರಣೆಯನ್ನ ನಾವು ಗಮನಿಸಿದ್ವಿ. ಜೊತೆಗೆ ವಿಜಯ್ ಗೆಲುವಿನ ಫ್ಯಾಕ್ಟರ್ಸ್ ಅನ್ನ ಕೂಡ ನಾವು ಒಂದ್ಸಲ ನೋಡ್ತಾ ಹೋಗೋಣ. ನಟ ವಿಜಯ್ಗೆ ಸ್ಟಾರ್ ಗಿರಿ ಇದ್ದಿದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಈ ಗೆಲುವಿಗೆ ಕಾರಣ ಕೂಡ ಆಯ್ತು ಅನ್ನೋದನ್ನ ನಾವು ಗಮನಿಸಬೇಕು. ಅಷ್ಟು ಮಾತ್ರ ಅಲ್ಲ, ಮಹಿಳಾ ಫ್ಯಾನ್ಸ್ ಇದ್ರು, ಜೊತೆಗೆ ಮಹಿಳೆಯರ ಬೆಂಬಲ ವಿಜಯ್ ಪಕ್ಷಕ್ಕೆ ಇದ್ದಿದ್ದು. ದೊಡ್ಡ ಮಟ್ಟದಲ್ಲಿ ಮಹಿಳೆಯರು ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಇವರ ಪಕ್ಷ ಯಾವುದೇ ರೀತಿಯಲ್ಲೂ, ಒಂದು ಪಕ್ಷ ಆಗಿರ್ಬೋದು, ಸಿದ್ಧಾಂತ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಜಾತಿ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಮೀರಿ ಯುವ ಜನತೆ ಮತ ಹಾಕಿರೋದು, ಕ್ರಿಶ್ಚಿಯನ್ ಸೇರಿ ಅಲ್ಪಸಂಖ್ಯಾತ ಮತಗಳ ಧ್ರುವೀಕರಣ ಆಗಿರೋದು, ಮತದಾರರ ಜೊತೆ ನೇರ ಸಂಪರ್ಕ ಪ್ರಚಾರವನ್ನ ಮಾಡಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಇನ್ನು ತಮಿಳುನಾಡಿನ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಚುನಾವಣಾ ಸಮೀಕ್ಷೆಗಳು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆಲ್ಮೋಸ್ಟ್ ಒಂದು 70-80ರವರೆಗೂ ಹೋಗಿತ್ತುವೆ ಹೊರತುಪಡಿಸಿ ಇಲ್ಲಿವರೆಗೂ ಕೂಡ ಟಿವಿಕೆ ಪಕ್ಷ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸುತ್ತೆ ಅನ್ನುವ ಅಂದಾಜು ಕೂಡ ಇರಲಿಲ್ಲ. ಇದೀಗ ಕೇವಲ 7 ಮತಗಳು, ಅಂದ್ರೆ 7 ಕ್ಷೇತ್ರಗಳಲ್ಲಿ ಒಂದಷ್ಟು ಮತಗಳು ಸಿಕ್ಕಿದ್ರೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ಸರಳ ಬಹುಮತವನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ, ಜೊತೆಗೆ ಅವರ ಈ ಗೆಲುವಿಗೆ ಕಾರಣ ಆದಂತಹ ಅಂಶಗಳನ್ನ ಡೀಟೇಲ್ ಆಗಿ ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ. ನವಿತಾ ಜೈನ್, ವಿಜಯರವರು ತಮ್ಮ ಟಿವಿಕೆ ಪಕ್ಷದ ಘೋಷವಾಕ್ಯವನ್ನೇ ಇದು ಜನಸಾಮಾನ್ಯರ ಕ್ರಾಂತಿ ಅನ್ನೋ ರೀತಿಯಲ್ಲಿ ಅವರದ್ದು ಘೋಷವಾಕ್ಯವನ್ನು ಇಟ್ಕೊಂಡಿದ್ರು. ಅವರು ತಮಿಳುನಾಡಿನ ಭ್ರಷ್ಟಾಚಾರ ಮತ್ತು ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಮೊಟ್ಟ ಮೊದಲದಾಗಿ ಧ್ವನಿಯನ್ನು ಎತ್ತಿದ್ರು. ತಮಿಳುನಾಡಿನಲ್ಲಿ ಜನ AIADMK ಮತ್ತು DMKಯನ್ನು ನೋಡಿರ್ತಕ್ಕಂಥವ್ರು ಮತ್ತು ಅವರಿಗೆ ಹೊಸ ಪಕ್ಷ ಬೇಕಿತ್ತು, ಹೊಸ ನಾಯಕ ಬೇಕಾಗಿತ್ತು. ಇದನ್ನು ಲಾಭವಾಗಿ ಪಡೆದುಕೊಂಡಂಥವರು ಜೋಸೆಫ್ ವಿಜಯರವರು. ಯಾಕಂತ ಹೇಳಿದ್ರೆ ಈಗಾಗಲೇ ದಕ್ಷಿಣ ಭಾರತದ ಖ್ಯಾತ ನಟ
ಆಗಿರ್ತಕ್ಕಂಥ ವಿಜಯರವರು ತಮಿಳುನಾಡಿನ ಅತಿ ಹೆಚ್ಚು ಅಭಿಮಾನಿಗಳ ಸಂಘವನ್ನು ಹೊಂದಿರತಕ್ಕಂಥವರು ಕೂಡ ವಿಜಯ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಹಿಳೆಯರು ಮತ್ತು ಯುವಕರು ಮತ್ತು ಯುವತಿಯರೇ ಇವರ ಅಭಿಮಾನಿ ಬಳಗದಲ್ಲಿ ಇರತಕ್ಕಂಥದ್ದು ಮತ್ತು ಅಭಿಮಾನಿ ಬಳಗದ ಸಂಘಟನೆಗಳ ಮುಖಾಂತರ ಸಾಮಾಜಿಕ ಜಾಲತಾಣವನ್ನು ಯಶಸ್ವಿಯಾಗಿ ತೆಗೆದುಕೊಂಡ್ರು. ಆಂಧ್ರ ಮೂಲದ ಸಾಮಾಜಿಕ ಜಾಲತಾಣ ತಜ್ಞ ಅಂತ ಕರೆಸ್ಕೊಳ್ತಕ್ಕಂಥ ಆರೋಗ್ಯ ಸ್ವಾಮಿ ಇವರ ಕೈ ಹಿಡಿದ್ರು. ಅವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವಿಜಯರವರು ಯಾವ ರೀತಿ ಜನರನ್ನು ಅಪ್ರೋಚ್ ಮಾಡಬೇಕಂತೇಳಿ ಹೊಸ ಹೊಸ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದರು. ಪ್ರಮುಖವಾಗಿ ಭ್ರಷ್ಟಾಚಾರದ ಬಗ್ಗೆ ವಿಜಯರವರು ಧ್ವನಿ ಎತ್ತಿದ್ರು ಮತ್ತು ಉದ್ಯೋಗ ಇಲ್ಲದರ ಬಗ್ಗೆ ಧ್ವನಿ ಎತ್ತಿದ್ರು ಮತ್ತು ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ವಿಜಯರವರು ಧ್ವನಿ ಎತ್ತಿದ್ರು. ಹಾಗಾಗಿ ಎಲ್ಲೊಂದು ಕಡೆ ತಮಿಳುನಾಡಿನ ಯುವಕರು ಮತ್ತು ಯುವತಿಯರು, ಮಹಿಳೆಯರು ತಮಿಳುನಾಡಿನ ಆಶಾಕಿರಣ ಇವರು ಆಗ್ಬೋದು ಮತ್ತು ಹೊಸ ಭರವಸೆಯ ನಾಯಕ ಆಗುವ ಲೆಕ್ಕಾಚಾರದಲ್ಲಿ ಇದ್ರು. ಈ ಎಲ್ಲದರ ನಡುವೆ ಕೂಡ ವಿಜಯರವರು ತಮ್ಮ ಅಭಿಮಾನ ಬಳಗವನ್ನೇ ಮತಗಳಾಗಿ ಪರಿಣಮಿಸಿಕೊಂಡಿದ್ದು, ಆ ಮುಖಾಂತರ ಎಲ್ಲ ಒಂದು ಕಡೆ ಅವರು 10ಕ್ಕೂ ಹೆಚ್ಚು ರ್ಯಾಲಿಗಳನ್ನು ಮಾಡಿದರು. ಆದರೆ ತಮಿಳುನಾಡಿನಲ್ಲಿ ಕನಿಷ್ಠ 50 ಕ್ಷೇತ್ರಗಳಿಗೂ ಕೂಡ ವಿಜಯರವರು ಹೋಗಿಲ್ಲ. ಆದರೆ ಪ್ರಮುಖವಾದ 10ಕ್ಕೂ ಹೆಚ್ಚು ರ್ಯಾಲಿಗಳನ್ನು ಮಾಡಿದರು ಮತ್ತು ತನ್ನ ರ್ಯಾಲಿ ಮತ್ತು ದಿನದ 24 ಗಂಟೆಯೂ ಕೂಡ ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡ್ರು ಮತ್ತು ವಿಜಯ್ಗೆ ಯಾಕೆ ಮತ ಹಾಕಬೇಕು ಮತ್ತು ವಿಜಯರವರ ನಿರ್ಧಾರಗಳೇನು ಮತ್ತು ಅವರು ಏಕಕಾಲದಲ್ಲಿ AIADMK ಮತ್ತು DMKಯನ್ನು ವಿರೋಧ ಮಾಡಿದರು ಮತ್ತು ನಾನು ಬಹುಮತ ಬಂದರೂ ಕೂಡ ಮತ್ತು ಬಹುಮತಕ್ಕೆ ಕೊರತೆ ಆದರೂ ಕೂಡ ನಾನು ಯಾವತ್ತೂ ಕೂಡ DMK ಜೊತೆ ಹೋಗಲ್ಲ ಮತ್ತು ADMK ಜೊತೆ ಹೋಗಲ್ಲ ಅಂತೇಳಿ ಘಂಟಾಘೋಷವಾಗಿ ಘೋಷಣೆ ಮಾಡಿದರು. ಮತ್ತೊಂದು ಕಡೆ ಚುನಾವಣಾ ಪೂರ್ವ ಭಾರತೀಯ ಜನತಾ ಪಕ್ಷ ಕೂಡ ವಿಜಯರವರ ಜೊತೆ ಎಲ್ಲೊಂದು ಕಡೆ ಹೊಂದಾಣಿಕೆ ಮಾಡಿಕೊಳ್ಳುವ ಪ್ಲಾನನ್ನು ಮಾಡ್ತು. ವಿಜಯರವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಎದುರಿಸುವ ಒಂದು ಸ್ಟ್ರಾಟಜಿಯನ್ನು ಮಾಡ್ತು. ಆದರೆ ವಿಜಯರವರು ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷ ತನ್ನನ್ನು ಕಂಟ್ರೋಲ್ ಮಾಡುವ ಸಾಧ್ಯತೆ ಇದೆ ಎಂಬ ಲೆಕ್ಕಾಚಾರದಲ್ಲಿ ಯಾವುದೇ ಕಾರಣಕ್ಕೂ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿಲ್ಲ. ಜೊತೆಗೆ ಯಾರ ಜೊತೆ ಕೂಡ ಹೊಂದಾಣಿಕೆಯನ್ನು ಮಾಡಲಿಲ್ಲ. ವಿಜಯರವರ ಬಹುತೇಕ ಈಗಾಗಲೇ 112 ಸ್ಥಾನಗಳು ಗೆದ್ದಿರ್ತಕ್ಕಂಥದ್ದು, ಅದರಲ್ಲಿ 70ಕ್ಕೂ ಹೆಚ್ಚು ಸೀಟ್ಗಳು ಕೊಟ್ಟಿರ್ತಕ್ಕಂಥದ್ದು, ಬಹುತೇಕ 25ರಿಂದ 40 ಆಸುಪಾಸಿನ ಏನು ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಸುಮಾರು 60ಕ್ಕೂ ಹೆಚ್ಚು ಯುವಕರೇ ಗೆದ್ದಿರ್ತಕ್ಕಂಥದ್ದು. ಪ್ರಮುಖವಾಗಿ ಜನಸಾಮಾನ್ಯರ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ರು, ಭ್ರಷ್ಟಾಚಾರದ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಿದ್ರು, ಉದ್ಯೋಗದ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ರು ಮತ್ತು ತಮಿಳುನಾಡಲ್ಲಿ ಆಗ್ತಿರ್ತಕ್ಕಂಥ ADMK ಮತ್ತು DMKಯ ಆಡಳಿತ ವಿರೋಧಿ ಅಲೆ, ಪ್ರಮುಖವಾಗಿ DMK ಆಡಳಿತ ವಿರೋಧಿ ಅಲೆ ಮತ್ತು DMK ತನ್ನ ಚುನಾವಣಾ ರ್ಯಾಲಿಗಳಿಗೆ ಯಾವ ರೀತಿ ಏನು ತೊಂದರೆಯನ್ನು ಕೊಡ್ತು ಅದೆಲ್ಲವನ್ನು ಕೂಡ ಜನಸಾಮಾನ್ಯರಿಗೆ ಮನೆ ಮುಟ್ಟುವಂತೆ ಮಾಡಿದರು. ಪ್ರಮುಖವಾಗಿ ವಿಜಯರವರನ್ನ ಕೈ ಹಿಡಿದಿದ್ದು ಅಲ್ಲಿನ ಒಟ್ಟಾರೆ ಮತದಾರರಲ್ಲಿ 30% ಮತದಾರರು ಯುವಕರು ಮತ್ತು ಯುವತಿಯರಾಗಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ವಿಜಯರವರು ಹೊಸ ಭರವಸೆ ರೀತಿಯಲ್ಲಿ ಹೊಸ ರಾಜಕೀಯ ಕಂಗಳಲ್ಲಿ ಅವರನ್ನು ನೋಡಿದರು. ಹಾಗಾಗಿ ಇವೆಲ್ಲವೂ ಕೂಡ ಮತಗಳಾಗಿ ಪರಿವರ್ತಿಸಿತು. ಇದು ಒಂದು ಭಾಗ. ಸದ್ಯ ಇದೀಗ ವಿಜಯರವರ TVK ಪಕ್ಷ ಅಧಿಕಾರ ಹಿಡಿಯುವಲ್ಲಿ ಮುನ್ನಡೆಯನ್ನು ಸಾಧಿಸಿರ್ತಕ್ಕಂಥದ್ದು. ಈಗಾಗಲೇ 112 ಸ್ಥಾನಗಳತ್ತ ಲೀಡನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನು ಬಹುಮತಕ್ಕೆ ಸರಳ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥದ್ದು 6 ಸ್ಥಾನಗಳು. ಹಾಗಾಗಿ ಈಗಾಗಲೇ ವಿಜಯರವರ ತಂದೆ ಇತ್ತೀಚಿನ ಮೂಲಗಳ ಪ್ರಕಾರ ಚಂದ್ರಶೇಖರ್ ಅವರು ಕಾಂಗ್ರೆಸ್ನ ಬೆಂಬಲವನ್ನು ಕೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಇದ್ರ ಜೊತೆಗೆ ಪ್ರಮುಖವಾಗಿ ಸುಮಾರು 4 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿರ್ತಕ್ಕಂಥ PMK, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮತ್ತು VKC ಪಾರ್ಟಿಗಳತ್ತ ಕೂಡ ವಿಜಯರವರು ದೃಷ್ಟಿಯನ್ನು ಹರಿಸ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವರಿಗೆ ಸಣ್ಣ ಪಾರ್ಟಿಗಳಲ್ಲಿರ್ತಕ್ಕಂಥ ಮತ್ತು ಕಾಂಗ್ರೆಸ್ 4 ಸ್ಥಾನಕ್ಕೂ ಹೆಚ್ಚು ಸ್ಥಾನಗಳನ್ನು ಈಗಾಗಲೇ ಸದ್ಯ ಗೆದ್ದಿರ್ತಕ್ಕಂಥದ್ದು. ಇಂಥ ಪಕ್ಷಗಳ ಜೊತೆ ಹೊಂದಾಣಿಕೆಯನ್ನು ಮಾಡಿದ್ರೆ ಯಾವುದೇ ತಲೆನೋವು ಇರಲ್ಲ ಎಂಬ ಲೆಕ್ಕಾಚಾರ ಕೂಡ ಇರ್ತಕ್ಕಂಥದ್ದು. ಒಂದು ವೇಳೆ ADMK ಜೊತೆ ಏನಾದರೂ ಹೊಂದಾಣಿಕೆಯನ್ನು ಮಾಡಿದರೆ ಚುನಾವಣೆಯ ಸಂದರ್ಭದಲ್ಲಿ ADMK ಮತ್ತು DMKಯನ್ನು ಏಕಕಾಲದಲ್ಲಿ ವಿಜಯರವರು ವಿರೋಧವನ್ನು ಮಾಡಿಕೊಂಡು ಬಂದರು ಮತ್ತು ಎಲ್ಲೊಂದು ಕಡೆ ADMK ಮತ್ತು DMKಯ ಅವಧಿಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು. ಒಂದು ವೇಳೆ ADMK ಜೊತೆಯನ್ನು ಕೂಡ ಹೊಂದಾಣಿಕೆಯನ್ನು ಮಾಡಿಕೊಂಡರು ಕೂಡ ಅತಿ ಹೆಚ್ಚು ಸ್ಥಾನ 60ಕ್ಕೂ ಹೆಚ್ಚು ಸ್ಥಾನಗಳಿದ್ದಿರ್ತಕ್ಕಂಥ ADMKಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು, ಮಂತ್ರಿಮಂಡಲದಲ್ಲಿ ಕೂಡ ಹೆಚ್ಚು ಸ್ಥಾನವನ್ನು ಕೊಡಬೇಕು ಮತ್ತು DCM ಹುದ್ದೆ ಅಂತಲೂ ಕೊಡಬೇಕು. ಲೆಕ್ಕಾಚಾರದ ಪ್ರಕಾರ ಎಳಪ್ಪಾಡಿ ಪಳನಿಸ್ವಾಮಿಯವರ ಜೊತೆ ಕೈ ಜೋಡಿಸಿ, ಯಾಕಂದ್ರೆ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು, ಅಪಾರ ಅನುಭವ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಇದು ಕೂಡ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಆದರೆ ವಿಜಯರವರ ತಂದೆ ಚಂದ್ರಶೇಖರ್ ಅವರ ಪ್ರಕಾರ, ಅವರ ಆಲೋಚನೆಯ ಪ್ರಕಾರ ಎಲ್ಲೊಂದು ಕಡೆ ದೊಡ್ಡ ಪಕ್ಷದ ಜೊತೆ ನಿಂತರೆ ಮತ್ತು ತಾವು ವಿರೋಧ ಮಾಡಿದಂಥ ಪಕ್ಷದ ಜೊತೆ ನಿಂತರೆ ಎಲ್ಲೊಂದು ಕಡೆ ಜನಸಾಮಾನ್ಯರಿಗೆ ಮತ್ತು ಮತದಾರರಿಗೆ ತಮ್ಮ TVKನೇ ಬೆಂಬಲಿಸಿದವರಿಗೆ ತಪ್ಪು ಸಂದೇಶ ಹೋಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಇದು ಚುನಾವಣಾ ಪೂರ್ವ ಕೂಡ ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಮಾಣಿಕಂ ಠಾಕೂರ್ ಮುಖಾಂತರ TVK ಜೊತೆ ಹೊಂದಾಣಿಕೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಆ ಸಂದರ್ಭದಲ್ಲಿ 70ಕ್ಕೂ ಹೆಚ್ಚು ಸೀಟು ಕೊಡಲಿಕ್ಕೆ ವಿಜಯರವರು ಒಪ್ಪಿದ್ರು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ DMK ಸದಾ ಕಾಂಗ್ರೆಸ್ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಮತ್ತು ರಾಹುಲ್ ಗಾಂಧಿಯವರನ್ನ ಮೊಟ್ಟ ಮೊದಲಾಗಿ ಪ್ರಧಾನಮಂತ್ರಿ ಆಗಬೇಕಂತೇಳಿ ಹೇಳಿಕೆ ಕೊಟ್ಟಂತವರು ಸ್ಟಾಲಿನ್. ಹಾಗಾಗಿ DMKನ ಬಿಟ್ಟು ಹೋಗಬಾರದು ಎಂಬ ಹೆಸರಿನಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ತಮಿಳುನಾಡು PCC ಅಧ್ಯಕ್ಷರು ಹಾಗೂ P ಚಿದಂಬರಂ ರವರು ಎಲ್ಲೊಂದು ಕಡೆ TVK ಜೊತೆ ಕಾಂಗ್ರೆಸ್ ಎಲ್ಲೊಂದು ಕಡೆ ಚುನಾವಣಾ ಪೂರ್ವ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಒಂದು ವೇಳೆ ರಾಹುಲ್ ಗಾಂಧಿಯವರು ನಿರ್ಧಾರದಂತೆ
ಟಿವಿಕೆ ಜೊತೆ ಇವತ್ತು ಏನಾದರೂ ಹೊಂದಾಣಿಕೆಯನ್ನು ಮಾಡಿದ್ರೆ ಕಾಂಗ್ರೆಸ್ಗೆಲ್ಲ ಒಂದು ಕಡೆ ಟಿವಿಕೆ ಅಲೆಯಲ್ಲಿ ಕಾಂಗ್ರೆಸ್ ಕೂಡ ಕನಿಷ್ಠ 20ರಿಂದ 30 ಸ್ಥಾನಗಳನ್ನು ಗೆಲ್ಲುವ ಅವಕಾಶ ಕೂಡ ಇತ್ತು ಅಂತೇಳಿ ವಿಶ್ಲೇಷಣೆ ಮಾಡಲಾಗ್ತಿದೆ. ಆದರೆ ಸದ್ಯ ಇದೀಗ ಮೂಲಗಳ ಪ್ರಕಾರ ವಿಜಯರವರಿಗೆ ಸರಳ ಬಹುಮತಕ್ಕೆ ಸುಮಾರು 6ರಿಂದ 8 ಸ್ಥಾನಗಳು ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ CPI, PMK, VCK ಹಾಗೂ ಕಾಂಗ್ರೆಸ್ ಪಕ್ಷಗಳತ್ತ ಮುಖ ಮಾಡ್ತಿದ್ದಾರೆ ಅಂತೇಳಿ ಇದೀಗ ಮಾಹಿತಿ ಬಂದಿರತಕ್ಕಂಥದ್ದು. ನವಿತಾ ಜೈನ್. ಚಿದಾನಂದ ಪಟೇಲ್, ಈಗಾಗಲೇ ನಾವು ಗಮನಿಸಿದ್ವಿ, ಈಗಂದ್ರೆ ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶಗಳಲ್ಲೂ ಕೂಡ ಒಂದ್ ಕಡೆ ಸಿನಿಮೆಯ ವ್ಯಕ್ತಿಗಳನ್ನ ಆರಾಧಿಸುವುದು, ಅವರನ್ನ ಪೊಲಿಟಿಷಿಯನ್ಸ್ ಆಗಿ ನೋಡುವಂತಹದ್ದು, ಅಂತಹ ಒಂದು ಪರಿಪಾಠಗಳನ್ನ ನಾವು ಗಮನಿಸಿದ್ವಿ. ಈಗ NTR ಮಾದರಿಯಲ್ಲಿ ಮೊದಲ ಬಾರಿಗೆ ಪಕ್ಷವನ್ನ ಕಟ್ಟಿ ಚುನಾವಣೆಗೆ ನಿಂತು CM ಆಗುವಂತಹ ಒಂದು ಲೆಕ್ಕವನ್ನ ಗಮನಿಸಿದ್ರೆ ಈ ಸಲ ತಮಿಳುನಾಡಿನ ಜನ, ಈಗಾಗಲೇ ನೀವು ಅನೇಕ ಫ್ಯಾಕ್ಟರ್ಸ್ ಅನ್ನು ಹೇಳಿದ್ರೆ ಯಾವ್ಯಾವ ರೀತಿಯಾಗಿ ಅವರಿಗೆ ಗೆಲುವಿಗೆ ಕಾರಣ ಆಯ್ತು ಅಂತ ಹೇಳಿ, ಮುಖ್ಯಮಂತ್ರಿಯಾಗಿ ನೋಡ್ಲೇಬೇಕು ಅನ್ನುವಂತಹ ಇಚ್ಛೆಯನ್ನ ಹೊಂದಿ ಈ ಒಂದು ಗೆಲುವನ್ನ ಕೊಟ್ಟಿದ್ದಾರಾ, ಹೇಗೆ? ಅಫ್ಕೋರ್ಸ್, ಯಾಕಂತ ಹೇಳಿದ್ರೆ NTR ಕೂಡ 9 ತಿಂಗಳಲ್ಲೇ ಪಾರ್ಟಿಯನ್ನು ಕಟ್ಟಿ ಅಧಿಕಾರಕ್ಕೆ ಬಂದಂಥವ್ರು. ಮತ್ತೊಂದು ಕಡೆ MG ರಾಮಚಂದ್ರನ್ ಕೂಡ ತಮಿಳಿನ ಖ್ಯಾತ ನಟ ಕೂಡ ಹೌದು, ಜಯಲಲಿತಾ ಕೂಡ ಖ್ಯಾತ ನಟಿಯೂ ಕೂಡ ಹೌದು. ಇವರೆಲ್ಲರೂ ಕೂಡ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡು ಅಂತ ರಾಜ್ಯಗಳಲ್ಲಿ ಎಲ್ಲೊಂದು ಕಡೆ ಸಿನಿಮಾದವ್ರನ್ನ, ಅಲ್ಲಿನ ಅಭಿಮಾನಿಗಳು ಅವರನ್ನ ಕೇವಲ ಸಿನಿಮಾದ ನಾಯಕ ನಟರಾಗಿ ನೋಡಲ್ಲ, ಆರಾಧ್ಯ ದೈವರಾಗಿ ನೋಡ್ತಾರೆ. ಆ ಆರಾಧ್ಯ ದೈವರು ರಾಜಕೀಯಕ್ಕೆ ಬಂದರೂ ಕೂಡ ಅಲ್ಲೂ ಕೂಡ ಅವರನ್ನ ಅಧಿಕಾರದ ದೈವವಾಗಿ ನೋಡಲಿಕ್ಕೂ ಕೂಡ ಇಚ್ಛೆ ಪಡ್ತಾರೆ. ಇದರ ಭಾಗವಾಗಿ ವಿಜಯೇಂದ್ರವ್ರಿಗೂ ಕೂಡ ಅಲ್ಲಿನ ವಿಜಯೇಂದ್ರವರ ಕೋಟ್ಯಾಂತರ ಅಭಿಮಾನಿಗಳು ಕೂಡ ಅವರನ್ನ ಮುಖ್ಯಮಂತ್ರಿಯ ಹುದ್ದೆಯ ಕನಸನ್ನು ಕಂಡ್ರು. ಆ ಕನಸನ್ನ ನನಸು ಮಾಡುವತ್ತ ಕೂಡ ಹೆಜ್ಜೆ ಹಾಕಿರ್ತಕ್ಕಂಥದ್ದು. ಜೊತೆಗೆ ವಿಜಯರವರು 52 ವರ್ಷದ ವಿಜಯರವರು ಅನೇಕ ಭರವಸೆಗಳನ್ನ ಜನರ ಮುಂದಿಟ್ಟರು. ನಾನು ನಿಮಗೆ ಮೊದಲೇ ಹೇಳಿದಂತೆ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ ವ್ಯವಸ್ಥೆಯ ಬಗ್ಗೆ ಪದೇ ಪದೇ ಧ್ವನಿ ಎತ್ತಲಿಕ್ಕೆ ಆರಂಭಿಸಿದ್ರು ಮತ್ತು ನಿರುದ್ಯೋಗದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ರು, ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಧ್ವನಿ ಎತ್ತಿದ್ರು ಮತ್ತು ಅಲ್ಲಿರ್ತಕ್ಕಂಥ ಆಂತರಿಕ ವ್ಯವಸ್ಥೆಯ ಬಗ್ಗೆ ಚರ್ಚೆಯನ್ನು ಮಾಡಿದ್ರು, ಕುಟುಂಬ ರಾಜಕಾರಣದ ಬಗ್ಗೆ ಚರ್ಚೆಯನ್ನು ಮಾಡಿದ್ರು ಮತ್ತು ADMK ಮತ್ತು DMKಯ ವಿಚಾರವಾಗಿ ಎಲ್ಲೊಂದು ಕಡೆ ಆ ಪಕ್ಷಗಳ ವಿರುದ್ಧ ತಿರುಗಿ ನಿಂತರು ಮತ್ತು DMK ಆಡಳಿತ ವಿರೋಧಿ ಅಲೆಯನ್ನು ಕೂಡ ಸಂಪೂರ್ಣವಾಗಿ ಯಶಸ್ವಿಯಾಗಿ ಅದನ್ನು ಮತಗಳಾಗಿ ಪರಿವರ್ತಿಸಲಿಕ್ಕೆ ಅದು ಸಹಾಯಕ ಕೂಡ ಆಯಿತು. ಅಲ್ಲದೆ ಸಾಮಾಜಿಕ ಜಾಲತಾಣದೇ ಈಗ ಸದ್ಯಕ್ಕೆ ವಿಜಯರವರ ಹೀರೋ ಅಂತ ಹೇಳಲಾಗ್ತದೆ. ವಿಜಯ ಗೆಲುವಿನ ಇಂದಿನ ರೂವಾರಿ ಸಾಮಾಜಿಕ ಜಾಲತಾಣ ಅನ್ನೋದು ಕೂಡ ಹೇಳ್ತಿರ್ತಕ್ಕಂಥದ್ದು. ಅಲ್ಲದೆ ಪ್ರಮುಖವಾಗಿ ವಿಜಯರವರ ಕೋಟ್ಯಾಂತರ ಅಭಿಮಾನಿಗಳು ವಿಜಯರವರನ್ನ ನಾಯಕ ನಟನಾಗಿ ಬದಲಾಗಿ ಮುಖ್ಯಮಂತ್ರಿಯಾಗಿ ನೋಡುವ ಕಾರಣಕ್ಕಾಗಿ ಕೂಡ ಅಭಿಮಾನಿಗಳೆಲ್ಲರೂ ಕೂಡ ವಿಜಯ್ಗೆ ಮತ ಹಾಕಿದ್ದು ಮತ್ತು ಪ್ರಮುಖವಾಗಿ ತಮಿಳುನಾಡಿನ ಮಹಿಳೆಯರು, ಯುವಕರು, ಯುವತಿಯರು, ನಾನು ಮೊದಲೇ ಹೇಳಿದಂತೆ ಅಲ್ಲಿನ ಒಟ್ಟಾರೆ ಮತದಾರರಲ್ಲಿ 30% ಮತದಾರರು ಯುವಕ ಯುವತಿಯರು, ಅವರೆಲ್ಲರೂ ಕೂಡ ವಿಜಯರವರ ಕೈ ಹಿಡಿದಿರ್ತಕ್ಕಂಥದ್ದು. ಇದೀಗ ಅವರು ಇದುವರೆಗೂ ಕೂಡ ಸಿನಿಮಾ ನಟರಾಗಿದ್ರು, ಆದರೆ ಯಾವುದೇ ಆಡಳಿತ ನಡೆಸಿದಂಥ ಅನುಭವ ಇಲ್ಲ. ಹಾಗಾಗಿ ಈ ಹಿಂದೆ ಬಂದಂಥವ್ರು ಕೂಡ ದಿಢೀರ್ನೆ ಅವರೇನು ರಾಜಕೀಯದಿಂದ ಉದ್ಭವ ಆಗಿದ್ದಂಥವ್ರು, ಅವರು ಕೂಡ ಸಿನಿಮಾ ನಟರಾಗಿ ನಂತರ ರಾಜಕೀಯವನ್ನು ಕಲ್ತಿದ್ದಂಥದ್ದು. ಹಾಗಾಗಿ ವಿಜಯರವರಿಗೆ ಸವಾಲಿನ ನಡುವೆಯೂ ಕೂಡ ಇದೀಗ ಅಧಿಕಾರ ಹಿಡಿಯುವಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು.